ಅಮೆರಿಕದ FBI ನಿರ್ದೇಶಕರಾಗಿ ಕಶ್ಯಪ್ ಪಟೇಲ್ ನೇಮಕ ಆಗಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಕಾಶ್ ಪಟೇಲ್ ಅಂತಾನೆ ಖ್ಯಾತರಾಗಿರುವ ಕಶ್ಯಪ್ ಪಟೇಲ್ ನೇಮಕ ಆಗಿರೋದು. FBI ನಿರ್ದೇಶಕರಾಗಲಿದ್ದಾರೆ ಭಾರತೀಯ ಮೂಲದ ಕಾಶ್ ಪಟೇಲ್. ಜಗತ್ತಿನ ಖ್ಯಾತ ಗೂಢಚರ್ಯ ಸಂಸ್ಥೆಗೆ ಭಾರತೀಯ ಮೂಲದ ನಿರ್ದೇಶಕ ಕಾಶ್ ಪಟೇಲ್ರನ್ನ ಹಾಡಿ ಹೊಗಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಬುದ್ಧಿವಂತ ವಕೀಲ, ಅತ್ಯುತ್ತಮ ತನಿಖಾಧಿಕಾರಿ ಅಂತ ಹೊಗಳಿದ್ದಾರೆ ಟ್ರಂಪ್ ಅವರು. ಅಮೆರಿಕ ಫಸ್ಟ್ ಎಂಬ ನಮ್ಮ ನೀತಿಗೆ ಅನುಗುಣವಾಗಿಯೇ ನೇಮಕ ಮಾಡಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ನಿರ್ದೇಶಕಿಯಾಗಿ ತುಳಸಿ ಗಬ್ಬಾರ್ಡ್ ನೇಮಕ ಆಗಿರೋದು. ಬೇಹುಗಾರಿಕೆ ನಂತರ FBI ನಿರ್ದೇಶಕರಾಗಿ ಕಾಶ್ ಪಟೇಲ್ ಅವರನ್ನ ನೇಮಕ ಮಾಡಲಾಗಿದೆ. ತುಳಸಿ ಗಬ್ಬಾರ್ಡ್ ಅಮೆರಿಕಾದವರೇ ಆದರೂ ಕೂಡ ಹಿಂದೂ ಧರ್ಮದ ಆರಾಧಕಿಯಾಗಿದ್ದಾರೆ. ಕಾಶ್ ಪಟೇಲ್ ಕುಟುಂಬದವರು ಭಾರತೀಯ ಮೂಲದವರು ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವುದು ಮತ್ತು ಇದು ಹೆಮ್ಮೆಯ ವಿಚಾರ ಕೂಡ ಹೌದು. ಅಮೆರಿಕದ FBI ನಿರ್ದೇಶಕರಾಗಿ ಕಶ್ಯಪ್ ಪಟೇಲ್ ನೇಮಕದ ವಿಚಾರವನ್ನ ಸ್ವತಃ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಘೋಷಣೆ ಮಾಡಿದ್ದಾರೆ. ಕಾಶ್ ಪಟೇಲ್ ಅಂತಾನೆ ಖ್ಯಾತರಾಗಿದ್ದಾರೆ ಕಶ್ಯಪ್ ಪಟೇಲ್ ಅವರು ನೇಮಕ ಆಗಿದ್ದಾರೆ. FBI ನಿರ್ದೇಶಕರಾಗ್ತಾರೆ ಇನ್ನು ಮುಂದೆ ಭಾರತೀಯ ಕಾಶ್ ಪಟೇಲ್. ಜಗತ್ತಿನ ಖ್ಯಾತ ಗೂಢಚರ್ಯ ಸಂಸ್ಥೆಗೆ ಭಾರತೀಯ ಮೂಲದ ನಿರ್ದೇಶಕ ಇಲ್ಲಿ ಕಾಶ್ ಪಟೇಲ್ ಆಗಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಮತ್ತು ಕಾಶ್ ಪಟೇಲ್ರನ್ನ ಡೊನಾಲ್ಡ್ ಟ್ರಂಪ್ ಅವರು ಹಾಡಿ ಹೊಗಳಿದ್ದಾರೆ. ಬುದ್ಧಿವಂತ ವಕೀಲ, ಅತ್ಯುತ್ತಮ ತನಿಖಾಧಿಕಾರಿ ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ ಟ್ರಂಪ್ ಅವರು. ಇನ್ನು ಅಮೆರಿಕ ಫಸ್ಟ್ ಎಂಬ ನಮ್ಮ ನೀತಿಗೆ ಅನುಗುಣವಾಗಿಯೇ ನೇಮಕ ಮಾಡಲಾಗಿದೆ ಅಂತ ಹೇಳಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಹಳ ಹೆಮ್ಮೆಯ ವಿಚಾರ ಅಂತ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಅಮೆರಿಕಾದಲ್ಲಿ ಭಾರತೀಯ ಮೂಲದ ಸಾಕಷ್ಟು ಜನ ಅಲ್ಲಿ ಆಳ್ವಿಕೆಯನ್ನ ನಡೆಸಿರೋದು ನಮ್ಮ ಕಣ್ಣ ಮುಂದೆ ಇದೆ. ಉದಾಹರಣೆಗಳು ಸಾಕಷ್ಟು ಇದಾವೆ. ಇದೆಲ್ಲದರ ನಡುವೆ ಈಗ FBI ನಿರ್ದೇಶಕರಾಗಿ ಕಶ್ಯಪ್ ಪಟೇಲ್ ನೇಮಕ ಆಗಿರೋದು ಒಂದು ಹೆಮ್ಮೆಯ ವಿಚಾರ. ಆದ್ರೆ ಇನ್ನು ಈಗಾಗಲೇ ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ನಿರ್ದೇಶಕಿಯಾಗಿ ತುಳಸಿ ಗಬ್ಬಾರ್ಡ್ ನೇಮಕ ಆಗಿದ್ದಾರೆ. ಬೇಹುಗಾರಿಕೆ ನಂತರ FBI ನಿರ್ದೇಶಕರಾಗಿ ಈಗ ಕಾಶ್ ಪಟೇಲ್ ನೇಮಕ ಆಗಿರೋದು. ಅದು ಕೂಡ ನಮ್ಮ ಭಾರತೀಯ ಮೂಲದ ಒಂದು ಕುಟುಂಬದವರು ಇವರು ಕಶ್ಯಪ್ ಪಟೇಲ್ ಅವರು. ಅದಾದ ನಂತರ ತುಳಸಿ ಗಬ್ಬಾರ್ಡ್ ಅಮೆರಿಕಾದವರೇ ಆದರೂ ಕೂಡ ಹಿಂದೂ ಧರ್ಮದ ಆರಾಧಕೆಯವರು. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಅದನ್ನ ಪಾಲನೆ ಮಾಡ್ತಾರೆ. ಹಿಂದೂ ಧರ್ಮವನ್ನ ಬಹಳಷ್ಟು ಗೌರವಿಸ್ತಾರೆ ಈ ತುಳಸಿ ಗಬ್ಬಾರ್ಡ್. ಕಾಶ್ ಪಟೇಲ್ ಕೂಡ ಕಾಶ್ ಪಟೇಲ್ ಕುಟುಂಬದವರು ಭಾರತೀಯ ಮೂಲದವರು ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ. ಹಾಗಾಗಿ ಇವರಿಬ್ಬರಿಂದ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲವೇ ಹೊರತು ಯಾವುದೇ ರೀತಿಯಾದಂಥ ಅನಾನುಕೂಲವಂತೂ ಇಲ್ಲವೇ ಇಲ್ಲ.